ನಮಸ್ತೆ. ಆ, ನಾವು ಮಂಗಳೂರು ಉತ್ಸವ ಅಂತ 2026ರ ಮಂಗಳೂರು ಉತ್ಸವ ಅಂತ ಮಾಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಇದರ ಸಂಪೂರ್ಣ ನಿರ್ವಹಣೆಯನ್ನು ಬಾಯ್ಸ್ ಝೋನ್ ಡ್ಯಾನ್ಸ್ ಅಕಾಡೆಮಿ ಪಡ್ಕೊಳ್ತಾ ಇದೆ. ಯಾಕಂದರೆ ಈ ಬಾಯ್ಸ್ ಝೋನ್ ಡ್ಯಾನ್ಸ್ ಅಕಾಡೆಮಿ ಅದರ 25ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಈ ವರ್ಷ ಆಚರಿಸ್ತಾ ಇದೆ. ಅದರ ಒಂದು ಪರವಾಗಿ ಎಲ್ಲ ಒಂದು ರೀತಿಯಲ್ಲಿ ಜನರಿಗೆ ಮನೋರಂಜನೆ, ಅದು ಮಾತ್ರವಲ್ಲದೆ ಒಂದಷ್ಟು ಆರ್ಟಿಸ್ಟ್ಗಳಿಗೆ ವೇದಿಕೆ ಸಿಗಬೇಕು, ಅದು ಮಾತ್ರವಲ್ಲದೆ ಮನೋರಂಜನೆಯೊಂದಿಗೆ ಆರ್ಟಿಸ್ಟ್ಗಳಿಗೆ ವೇದಿಕೆ ಸಿಗಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡು ಇದೊಂದು ಮಂಗಳೂರು ಉತ್ಸವ ಅಂತ ಮಾಡಿದ್ದೇವೆ. ಈ ಮಂಗಳೂರು ಉತ್ಸವ ಯಾವ ರೀತಿಯ ಯೋಜನೆಯಲ್ಲಿ ಇದೆ ಅಂತಂದರೆ, ಈ ಎಲ್ಲ ರೀತಿಯ ಒಂದು ವರ್ಗದವರಿಗೂ ಇದರಲ್ಲಿ ಅವಕಾಶ ಸಿಗಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಂಡು ಮಾಡಿದಂಥ. ಇದರಲ್ಲಿ ಗ್ಲಾಮರಸ್ ಫ್ಯಾಷನ್ ಶೋ ಇದೆ, ಈ ಸ್ಪರ್ಧೆ ಇದೆ, ಫ್ಯಾಷನ್ ಶೋ ಸ್ಪರ್ಧೆ ಇದೆ. ಅದರಲ್ಲಿ ಸೆಲೆಬ್ರಿಟಿಗಳು ಬರ್ತಾರೆ, ಸೆಲೆಬ್ರಿಟಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಫುಡ್ ಫೆಸ್ಟಿವಲ್, ಅಂದರೆ ಇಲ್ಲಿ ಫುಡ್ ಫೆಸ್ಟಿವಲ್ ಮಾಡೋ ಮೂಲಕ ಒಂದಷ್ಟು ಫುಡ್ ಪ್ರಿಯರಿಗೆ ಅಲ್ಲಿ ಟೇಸ್ಟ್ ಮಾಡ್ಬೋದು. ಅದ್ರ ಜೊತೆ ಯಾರೆಲ್ಲ ಒಂದು ಅಡುಗೆ ಮಾಡುವಂಥ ಅಡುಗೆ ಪ್ರಿಯರಿದ್ದಾರೆ ಅವರಿಗೆ ಕೂಡ ಒಂದು ವೇದಿಕೆ ಸಿಕ್ಕಂತಾಗುತ್ತೆ. ಅದ್ರ ಜೊತೆ ಐಸ್ ಕ್ರೀಮ್ ಫೆಸ್ಟಿವಲ್ ಅಂತ ಮಾಡ್ತಾಯಿದೆ. ಇದೊಂದು ಹೊಸತ್ತು ಮಂಗಳೂರಿಗೆ ಐಸ್ ಕ್ರೀಮ್ ಫೆಸ್ಟಿವಲ್. ಬಿಕಾಸ್ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೆಸರಿರುವಂಥ ಮಂಗಳೂರಲ್ಲಿ ಐಸ್ ಕ್ರೀಮ್ ಫೆಸ್ಟ್ ಅಂತ ಭಾರಿ ಕಡಿಮೆ ಆಗಿರೋದು. ಹಾಗಾಗಿ ಐಸ್ ಕ್ರೀಮ್ ಫೆಸ್ಟಿವಲ್ ಅಂತ ಒಂದು ಮಾಡ್ತಾ ಇದ್ದೇವೆ. ವಿಧವಾದಂಥ ಐಸ್ ಕ್ರೀಮ್ಗಳನ್ನು ನಾವು ಇಲ್ಲಿ ತೋರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದ್ರ ಜೊತೆ ಆಟೋ ಕಾರ್ನಿವಲ್, ಅಂದರೆ ವಾಹನಗಳ ಒಂದು ಮೇಳ ಇದೆ. 2 ವೀಲರ್, 3 ವೀಲರ್, 4 ವೀಲರ್ ಮತ್ತು ಒಂದಷ್ಟು ದೊಡ್ಡ ಅಂದರೆ ಮಾಡಿಫೈಡ್ ವೆಹಿಕಲ್ಗಳ ಒಂದು ಕಾರ್ನಿವಲ್ ಕೂಡ ಮಾಡ್ತಾ ಇದ್ದೇವೆ. ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಇದರಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಗೊತ್ತಿದೆ ಎಲ್ರಿಗೂ ಕೂಡ. ಅಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಇದೆಲ್ಲದಕ್ಕೂ ಫ್ರೀ ಎಂಟ್ರಿ ಇರುತ್ತೆ. ಬಟ್ ಆಟ ಅಮ್ಯೂಸ್ಮೆಂಟಲ್ಲಿ ಪ್ಲೇ ಮಾಡಲಿಕ್ಕೆ ಮಾತ್ರ ಅವ್ರಿಗೇನಿದೆ ಅವ್ರ ಫೀಸ್, ಮಿನಿಮಮ್ ಫೀಸ್ ಅಂತ ಒಂದು ಅವ್ರು ಇಟ್ಟಿರ್ತಾರೆ, ಅದನ್ನು ಪೇ ಮಾಡಲಿಕ್ಕೆ ಇರುತ್ತೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಏನಂದರೆ ಕಾಂಪಿಟೇಷನ್ಸ್ ಮಕ್ಕಳಿಗೆ ಮತ್ತು ಒಂದೊಂದು ವರ್ಗದವರಿಗೆ ಕಾಂಪಿಟೇಷನ್ಸ್ ಅಲ್ಲಿ ಮಾಡ್ತಾ ಇದ್ದೇವೆ. ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ಸ್ ಇರ್ಬೋದು, ಇದೆಲ್ಲ ಒಂದೊಂದು ವರ್ಗದವರಿಗೆ ನಾವು ಸೆಟಪ್ ಮಾಡಿದ್ದೀವಿ. ಸೊ ಇದು 4 ತಾರೀಕಿಂದ 12 ತಾರೀಕಿನ ಮಧ್ಯೆ ನಡೀಲಿಕ್ಕಿದೆ. ಅಂದರೆ 9 ದಿವಸಗಳ ಈ ಒಂದು ಫೆಸ್ಟ್ ನಡೀಲಿಕ್ಕಿದೆ. 25 ವರ್ಷ ಆದಂಥ ಒಂದು ಖುಷಿಯಲ್ಲಿ ಬಾಯ್ಸ್ ಝೋನ್ ಅವರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದನ್ನು. ಸೊ ಅದರ ಜೊತೆಗೆ ಕದ್ರಿ ಈವೆಂಟ್ಸ್ ಜೊತೆ ಆಗ್ತಾ ಇದೆ. ಕದ್ರಿ ಈವೆಂಟ್ಸ್ ಎಲ್ಲ ಅದರ ಸಂಪೂರ್ಣ ವ್ಯವಹಾರ ನೋಡ್ಕೊಳ್ತಾ ಇದ್ದಾರೆ. ಬಾಯ್ಸ್ ಝೋನ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕದ್ರಿ ಈವೆಂಟ್ಸ್ ಅದನ್ನು ನಿರ್ವಹಣೆ ಮಾಡಿಕೊಂಡು ಇದನ್ನು ಸಂಪೂರ್ಣ ಒಂದು ಸಕ್ಸಸ್ ತಗೊಂಡೋಗುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇದರಲ್ಲಿ. ಸೊ ಇದು ಬಾಯ್ಸ್ ಝೋನ್ ಅರ್ಪಿಸುವ ಕದ್ರಿ ಈವೆಂಟ್ಸ್ ನಡೆಸ್ಕೊಡ್ತಾ ಇರುವಂಥ ಒಂದು ಮಂಗಳೂರು ಉತ್ಸವ ಏಪ್ರಿಲ್ 4ರಿಂದ ಏಪ್ರಿಲ್ 12ರವರೆಗೆ ನಡೀಲಿಕ್ಕಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಸಂಜೆ ಕಾಂಪಿಟೇಷನ್ ಇರಲಿ ಅಥವಾ ಒಂದಷ್ಟು ಮನೋರಂಜನೆ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಸೆಲೆಬ್ರಿಟಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ.